ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಕುಮಟಾ ತಾಲೂಕಿನ ದಿವಗಿಯ ಚೇತನ ಸೇವಾ ಸಂಸ್ಥೆಯ ವತಿಯಿಂದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಮುದ್ದು ಕೃಷ್ಣ ವೇಷ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಕುಮಟಾದ ದಿವಗಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಮುದ್ದು ಕೃಷ್ಣ ವೇಷ ಪ್ರದರ್ಶನ ಕಾರ್ಯಕ್ರಮವನ್ನು ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸು ಕುರುಕ್ಷೇತ್ರವಾಗಿ ಬಿಟ್ಟಿದೆ. ಇದರಿಂದ ಎಲ್ಲ ಮನೆಯಲ್ಲೂ ಮಹಾಭಾರತದ ಯುದ್ಧ ನಡೆಯುತ್ತಿದೆ. ಈ ವಿಶ್ವವೆಂಬ ಕುಟುಂಬದವರೆಲ್ಲರೂ ಒಂದೇ ತಂದೆಯ ಮಕ್ಕಳು, ಒಂದೇ ಪರಿವಾರದ ಸೋದರರು. ಈ ಸತ್ಯವನ್ನ ಮರೆತು ಆಸ್ತಿ, ಅಂತಸ್ತು, ಪದವಿ, ಹೆಸರಿಗಾಗಿ ಶತ್ರುಗಳಂತೆ ಪರಸ್ಪರರಲ್ಲೇ ಕಾದಾಡುತ್ತಾ ಮಾನವ ಮೃಗಗಳಂತೆ ವರ್ತಿಸುತ್ತಿದ್ದಾರೆ. ಈ ಸಮಯದಲ್ಲಿಯೇ ಭಗವಂತನ ಹಾಗೂ ಭಗವದ್ಗೀತೆಯ ಅವಶ್ಯಕತೆ ನಮಗೆಲ್ಲರಿಗೂ ಇದೆ. ನಮ್ಮೆಲ್ಲರ ಮನಸ್ಸುಗಳನ್ನ ಧರ್ಮಕ್ಷೇತ್ರವನ್ನಾಗಿಸುವುದು ಕೇವಲ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಎಂದು ಅವರು ತಿಳಿಸಿದರು. लेकिन जल नौका में नहीं रहनी चाहिए. ನೀರಿನ ಮೇಲೆ ಹಡಗು ಇರಬಹುದು, ಆದರೆ ಹಡಗಿನ ಒಳಗಡೆ ನೀರು ಇರಬಾರದು. ಒಂದು ವೇಳೆ ಹಡಗಿನ ಒಳಗಡೆ ಏನಾದರೂ ನೀರು ಹೋಗಿಬಿಟ್ರೆ ಹಡಗು ಮುಳುಗೇ ಹೋಗಿಬಿಡ್ತದೆ. ಅದೇ ರೀತಿ ಇವತ್ತು ನಾವು ಪ್ರಪಂಚದಲ್ಲಿ ಇದ್ರೂ ಸಹಿತ ಈ ಪ್ರಪಂಚದ ಮೋಹ ಮಾಯೆಯನ್ನ ಮನಸ್ಸಿನೊಳಗೆ ಇಟ್ಕೊಂಡು ಬಿಟ್ರೆ ನಮ್ಮ ಜೀವನ ಪೂರ್ತಿ ಮುಳುಗೋದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಯಾರು ಶಾಶ್ವತವಾಗಿ ಇರಲಿಕ್ಕೆ ಬಂದವರಲ್ಲ. ಇಲ್ಲಿ ನಮ್ಮವರು ಅಂತ ಏನೇನು ಕಂಡುಕೊಳ್ತಿದ್ದೀವೋ ಯಾರು ನಮ್ಮವರಲ್ಲ. ಒಬ್ಬ ಪರಮಾತ್ಮನ ಮೇಲೆ ವಿಶ್ವಾಸ ಇಡಿ, ಒಬ್ಬ ಪರಮಾತ್ಮನನ್ನ ನಂಬಿ. ಮಂದಿ ಎಂದು ಮಂದಿ ನಂಬಲು ಬೇಡ, ಮಂದಿ ಬಿಟ್ಟಾರ ನಡುನೀರ ಮಲ್ಲಯ್ಯ ತಂದೆ ನನ್ನ ಕೈಯ ಬೆಳೆಬೇಡ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆ ರೀತಿ ಜನರು ನಮ್ಮನ್ನ ನಡು ನೀರಿನಲ್ಲಿ ಕುಳಿಸುವಂಥವರು. ಆದರೆ ಭಗವಂತ ಈ ಭವಸಾಗರದಿಂದ ನಮ್ಮನ್ನ ಸೇರಿಸುವ. ಈ ಸಂದರ್ಭದಲ್ಲಿ ಅಂಗನವಾಡಿ ಶಿಕ್ಷಕಿಯರಾದ ಗೀತಾ ಅನಿಲ್ ದೇಶಭಂಡಾರಿ, ಸವಿತಾ ಜಿ ಅಂಬಿಗ, ನಿರ್ಮಲಾ ಜಿ ದೇಶಭಂಡಾರಿ, ವಿದ್ಯಾ ಸಂಗೀತಾ ದೇಶಭಂಡಾರಿ ಇದ್ದರು. ಮಕ್ಕಳ ಪಾಲಕರು ಶ್ರೀಕೃಷ್ಣನಿಗೆ ಆರತಿ ಬೆಳಗಿದರು. ಭಗವದ್ಗೀತಾ ಅಧ್ಯಯನ ಕೇಂದ್ರದ ವಿಮಲಾ ಅಂಬಿಗ, ಗೀತಾ ಗೌಡ, ತುಳಸಿ ಗೌಡ, ದೀಪಾ ಅಂಬಿಗ ಸಂಗಡಿಗರ ಶ್ಲೋಕಗಳೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್.ಕೆ. ಅಂಬಿಗ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಸುಮಾರು 50 ಮಕ್ಕಳು ಮುದ್ದು ಕೃಷ್ಣನ ವೇಷ ಧರಿಸಿ ಎಲ್ಲರ ಗಮನ ಸೆಳೆದರು. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಸಂಸ್ಥೆಯ ವತಿಯಿಂದ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಆಗಮಿಸಿದ್ದ ದಿವಗಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಬಹುಮಾನಗಳನ್ನು ವಿತರಿಸಿ ಮಾತನಾಡಿದರು. ಮಕ್ಕಳ ಪಾಲಕರು, ಊರ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಕೊಂಡರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.